ಭ್ರಷ್ಟರಿಗೆ ಶಿವಸ್ವಪ್ನವಾಗಿರುವಂತ ಮಾಹಿತಿ ಹಕ್ಕು ಕಾನೂನನ್ನ ಕೇಂದ್ರ ಸರ್ಕಾರವು 2005ರಲ್ಲಿ ಜಾರಿಗೆ ತಂದಿತು. ಅಂದಿನಿಂದ ಇವತ್ತಿನವರೆಗೂ ಮಾಹಿತಿ ಹಕ್ಕಿನಿಂದ ಅನೇಕ ಭ್ರಷ್ಟ ಅಧಿಕಾರಿಗಳ ಒಂದು ಬಯಲಾಗೆ ಆಡಳಿತದಲ್ಲಿ ಸ್ವಲ್ಪ ಪಾರದರ್ಶಕ ನಡೆದಿದೆ ಅಂತ ಅನಿಸ್ತಾ ಇದೆ. ಆದ್ರೆ ಕೂಡ ದಾಖಲಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಲ್ಲದೆ ಈಗ ಬಂದಂತ ಆಯುಕ್ತರುಗಳು ಏನ್ ಮಾಡ್ತಿದ್ದಾರೆ ಅಂದ್ರ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರ್ಬಲಗೊಳಿಸಲಿಕ್ಕೆ ಹೊಂಟಿದ್ದಾರೆ. ಅವರು ಯಾರು ಅರ್ಜಿದಾರ ಇರ್ತಾರೆ ಅವ್ರಿಗೆ ಹೆದರಿಕೆ ಹಾಕಿದಂಗ್ ಮಾಡಿ ಅವರು ಮಾಹಿತಿ ಆಯೋಗದ ಕಾನೂನುಗಳಿಗೆ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಿದ್ದಾರೆ. ಹೆಂಗಪ್ಪ ಅಂದ್ರ ಏನಾಗೈತಿ ಅಂದ್ರ ಇವ್ರು ಏನ್ ಹೇಳಿದ್ರ ಅಂದ್ರ ಬಂದ ನಂತರ ಇವರು ಒಂದು ಮಂತ್ರಿ ಮಂಡಳ ಇದ್ದಿರ್ಕಿಲ್ಲ, ಆದ್ರಿಂದ ಏನಾದ್ರು ಕ್ರಮ ತಗೊಂಡಂತ. ಆದ್ರೆ ರಾಜ್ಯಪಾಲರು ಈ ಕುರಿತು ಇನ್ನೂ ಕ್ರಮ ತಗೋತಾ ಇಲ್ಲ. ಆದ್ರಿಂದ ನಾವು ಇವತ್ತ ರಾಜ್ಯಪಾಲರಿಗೆ ಪತ್ರ ಬರೆದ ಒತ್ತಾಯ ಮಾಡಿದೀವಿ. ಏನಪ್ಪಾ ಅಂದ್ರ ಸುಮಾರು 5 ತಿಂಗಳಾದ್ರೂ ಇಂತ ಒಂದು ಮಹತ್ವದ ವಿಷಯ ಬಗ್ಗೆ ನೀವು ಇನ್ನೂ ಕ್ರಮ ತೆಗೆದುಕೊಳ್ಳದೇ ಇದ್ದು ದೊಡ್ಡ ಸಂಖ್ಯೆ. ನೀವು ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ನಾವು ರಾಜಭವನದ ಅಧಿಕಾರನ್ನೇ ಹೊಣೆಗಾರರನ್ನಾಗಿ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಈಗಾಗಲೇ ಪತ್ರಗಳನ್ನ ಬರೆದಿದ್ದೀವಿ. ನಮ್ಮದೇನಪ್ಪಾ ಅಂದ್ರ 15 ದಿವಸದಲ್ಲೇ ಮಾನ್ಯ ರಾಜ್ಯಪಾಲರು ಈ ಪ್ರಸ್ತಾವನೆ ಬಗ್ಗೆ ಮಾಹಿತಿ ಆಯುಕ್ತರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಿದ್ರ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಂತ ಹೇಳಿ ಬಯಸ್ತಾ ಇದ್ವಿ. ಸರ್ಕಾರ ಮಟ್ಟದಲ್ಲಿ ಏನಾಗ್ತೈತಿ, ಕೆಲವು ನಿರ್ಧಾರಗಳನ್ನ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಕೈಗೊಳ್ಳಲು ಆಗದೇ ಇದ್ದಂತಹ ಸಮಯದಲ್ಲಿ, ಸಂವಿಧಾನಕ್ಕೆ ಬಿಕ್ಕಟ್ಟು ಉಂಟಾಗುವ ಸಮಯದಲ್ಲಿ ಅಂತ ಪ್ರಸ್ತಾವನೆಗಳನ್ನ ರಾಜ್ಯಪಾಲರಿಗೆ ಕಳುಹಿಸುವುದು ವಾಡಿಕೆಯಾಗಿದೆ. ಆ ಸಂವಿಧಾನದ ಪಾಲಕರಾದಂತಹ ರಾಜ್ಯಪಾಲರು ಅದ್ರ ಬಗ್ಗೆ ನಿರ್ಣಯ ಕೈಗೊಳ್ತಾರೆ. ಆದ್ರಿಂದ ನಮ್ಗೆ ವಿಶ್ವಾಸ ಇದೆ, ಈಗಿರ್ತಕ್ಕಂತಹ ಮಾಹಿತಿ ಆಯುಕ್ತರು, ಮುಖ್ಯ ಆಯುಕ್ತರು ಮತ್ತು ಆಯುಕ್ತರುಗಳ ಮೇಲೆ ಕಾನೂನಾತ್ಮಕ ಕ್ರಮವನ್ನ ರಾಜ್ಯಪಾಲರು ಕೈಗೊಳ್ತಾರೆ. ಕೈಗೊಳ್ಳದೇ ಇದ್ದಲ್ಲಿ ನಾವು ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸುವಂತ ಮಾಧ್ಯಮ ಸ್ನೇಹಿತರ ಮೂಲಕ ಹೇಗೆ ಬಯಸ್ತಾ ಇದ್ದೀನಿ. ಭೀಮಪ್ಪ ಗಡ, ಮಾಹಿತಿ ಹಕ್ಕು ಕಾರ್ಯಕರ್ತ, ಮೂಡಲಗಿ. ತಾವೇನಾದ್ರು ಕೇಳೋದ್ರ